ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲ ಪುಟ್ಟಮ್ಮಿ, ಯಾರೋ ಮಾಡಿದ ತಪ್ಪಿಗೆ ಸಾನನ್ ಮೇಲೆ ಯಾಕೆ ಒಪ್ಪಿಸ್ಕೋಬೇಕು? ಇವತ್ತು ಅಮ್ಮವ್ರ ಈ ಪರಿಸ್ಥಿತಿಗೆ ಇವಳೇ ಕಾರಣ. ಇವಳು ನೆಟ್ಗಿದ್ದಿದ್ರೆ ಇದೇನೂ ಆಯ್ತಿರ್ಲಿಲ್ಲ. ನಮಗೂ ನಾವೆಲ್ಲ ಅನಾಥರ ಆಯ್ತಿದ್ದೀವಿ ಅನ್ನೋ ಭಯ ಇರ್ತಿರ್ಲಿಲ್ಲ. ನಾನು ಇವನವ ಮಾಡಿದೆ? ಮಾಡೋದೆಲ್ಲ ಮಾಡ್ಬಿಟ್ಟು ನಾನು ಏನ್ ಮಾಡ್ದನವ ಅಂತ ಕೇಳ್ತಿದ್ಯಾ? ಅವ್ವ, ಅಕ್ಕ ಏನ್ ಬೇಕಂತ ರಾಜಹುಲಿ ಹತ್ರ ಸಿಕ್ಕಾಕೊಂಡ್ಲ? ದೇವಸ್ಥಾನದಲ್ಲಿರೋಣ ಅವನೇ ತಾನೇ ಕಿಡ್ನಾಪ್ ಮಾಡಿದ್ದು. ಹಂಗಾಗ ಕಾರಣ ಯಾರು? ಇವಳೆ ತಾನೇ. ನಾನು ಗಿಳಿಗೆ ಹೇಳ್ದಂಗೆ 1000 ಕಿತ ಹೇಳ್ದೆ, ಆ ಗುತ್ತಿಗೆ ತಗೊಳ್ಳೋದು ಬೇಡ 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 ಅಂತ. ಕೇಳಿದ್ಲ ನನ್ನ ಮಾತನ್ನ? ಏನೋ ದೊಡ್ಡದಾಗಿ ಸಾಧನೆ ಮಾಡ್ತೀನಿ ಅಂತ ಹೋಗಿ ಅನ್ಯಾಯವಾಗಿ ಅಮ್ಮಾರ ಜೀವಕ್ಕೆ ಕುತ್ತು ತಂದು ಬಿಟ್ಲು. ಇದೇನು ಪುಟ್ಟಕ್ಕ, ನಾವು ಟೆಂಡರ್ಗೆ ಅಪ್ಲೈ ಮಾಡಿದ್ದಕ್ಕೂ ಬಂಗಾರಮ್ಮನವ್ರಿಗೆ ಆ ತೂಕಲ್ಲಿ ಶೂಟ್ ಮಾಡಿದ್ದಕ್ಕೂ ಎಲ್ಲಿಂದ ಎಲ್ಲಿಗೆ ಸಂಬಂಧ? ಮುಚ್ಚ ಬಾಯ್, ಸಾಕು ಸುಮ್ಕಿರ. ಇವ್ರ ಜೊತೆ ಸೇರ್ಕೊಂಡು ನೀನು ಶಾನ ಆಟ ಆಡಿದ್ಯಾ. ಆ ರಾಧನ ಎದುರು ಹಾಕಬೇಡಿ ಅಂದಿ. ಕೇಳಿದ್ರ ನನ್ನ ಮಾತ? ಅವಳಿಗೆ ಎದುರು ಹಾಕೊಂಡ್ರಿ ನೋಡಿ ಹೆಂಗ್ ಸಂಚು ಮಾಡವಳೆ, ಎಂತ ಅನಾಹುತ ಮಾಡವಳೆ ಅಂತ. ಪುಟ್ಟಕ್ಕ, ನೀನು ಹೇಳೋದು ನೋಡಿದ್ರೆ ನಮ್ಮಿಂದಾನೆ ಬಂಗಾರಮ್ಮನವ್ರು ತೊಂದರೆ ಆಗಿದೆ ಅನ್ನೋ ಥರ ಹೇಳ್ತಿದ್ಯಾ? ಹೌದು ಕಣ, ನೀವೇ ಕಾರಣ ಇದಕ್ಕೆ. ನೀವು ಆ ಗುತ್ತಿಗೆ ತಗೊಂಡಿದ್ದು ಅಲ್ದೆ ಆ ರಾಧನ್ ಪಾರ್ಟಿ ಆಫೀಸ್ಗೆ ಹೋಗಿ ಅವಳ ಮ್ಯಾಕೆ ಕೈ ಮಾಡಿದ್ರಿ. ಅವ ನಾವು ಕೈ ಮಾಡಿದ್ದು ಬ್ಯಾರೆ ಎಸ್ಯಕ್ಕೆ. ಏಯ್ ಮುಚ್ಚು ಬಾಯ್. ದುಷ್ಟನ್ನ ಕಂಡ್ರೆ ದೂರ ಇರ್ಬೇಕು, ಮಾರಿನ ಮೈ ಮೇಲೆ ಎಳ್ಕೋಬಾರ್ದು. ಪುಟ್ಟಮ್ಮಿ, ತಪ್ಪು ತಿಳ್ಕೊತಿದ್ಯಾ? ನಾನ್ ಸರಿಯಾಗಿ ತಿಳ್ಕೊಂಡೆ ಮಾತಾಡ್ತಾ ಇವ್ನಿ. ಇವಳು ಮಾಡಿದ ತಪ್ಪಿಗೆ ಆ ಪಾಪಿಗಳು ಇವಳಿಗೆ ತೊಂದರೆ ಕೊಡಕ್ ಹೋಗಿ ಅನ್ಯಾಯವಾಗಿ ಅಮ್ಮವ್ರನ್ನ ಬಲಿ ತಕ್ಕಬಿಟ್ರು. ಅಮ್ಮ ಅವರು ಊರ್ ಕಾಯೋದು ಯಾವ್ರಿದ್ದಂಗೆ. ಅವ್ರಿಗೆ ಏನಾರ ಆದ್ರೆ ನಿನ್ನ ಮಾತ್ರ ನಾನು ಸುಮ್ಕೆ ಬಿಡಕ್ಕಿಲ್ಲ.